ಪರಿಶ್ರಮದಿಂದ ಫಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಲ್ಲವೂ ಇರಬೇಕೆಂದು ಬಯಸುತ್ತಾನೆ. ಅದು ಮಾನವ ಸಹಜ. ಅಂದರೆ ಧನ, ಕನಕ, ಕೀರ್ತಿ, ಪದವಿ, ಪ್ರಶಸ್ತಿ ಹೀಗೆ ತನಗೆ ಎಲ್ಲವೂ ಸಿಗಬೇಕೆಂದು ಅಂದುಕೊಳ್ಳುತ್ತಾನೆ. ಅದಷ್ಟೇ ಅಲ್ಲ, ಇವೇ ಅವು ಸಿಗದಿದ್ದರೆ ಅವನ್ನು ಬಹಳ ಸುಲಭವಾಗಿ ಹೇಗೆ ಸಾಧಿಸಬೇಕು ಎಂದು ಯೋಚಿಸುತ್ತಾನೆ. ಅವೆಲ್ಲವೂ ನ್ಯಾಯ ಮಾರ್ಗದಲ್ಲಿ ಸಾಧ್ಯವಾಗುವುದಿಲ್ಲ ವೆಂದು ಭಾವಿಸುತ್ತಾನೆ. ಅನ್ಯಾಯದ ಮಾರ್ಗವೇ ಹಿಡಿಯಬೇಕಾಗುತ್ತದೆ. ಆದರೆ ಅನ್ಯಾಯದ ಮಾರ್ಗದಲ್ಲಿ ಸಂಪಾದಿಸಿದ ಧನ, ಕನಕ, ಕೀರ್ತಿ ನಿಜಕ್ಕೂ ಬಹುಕಾಲ ಉಳಿಯುತ್ತದೆಯೇ ಎಂಬುದೇ ಪ್ರಶ್ನೆ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುತ್ತಾರೆ. ಅಂದರೆ ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮವು ನಿನ್ನನ್ನು ರಕ್ಷಿಸುತ್ತದೆ ಎಂದರ್ಥ. ಹಾಗೂ ನೀವು ಬಯಸುವ ಧನ ಪೂರ್ತಿ ಶಾಶ್ವತವಾಗಿ ಇರಬೇಕಾದರೆ ಅದನ್ನು ಧರ್ಮ ಮಾರ್ಗದಲ್ಲೇ ಸಂಪಾದಿಸಬೇಕು. ನೀನೇ ಅದು ಮನಸ್ಸಿಗೆ ಎಷ್ಟೋ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತದೆ. ಜೀವನ ಸರಿಯಾಗಿ ನಡೆಸಲೂ ಸಹ ಶ್ರಮ ಪಡಬೇಕು. ಶ್ರಮದಿಂದ ಧರ್ಮ ಮಾರ್ಗದಿಂದ ಸಂಪಾದಿಸಿದರೆ ಶಾಂತಿ, ನೆಮ್ಮದಿ. ಶ್ರಮ ಪಡುವುದರಲ್ಲಿ ಎರಡು ರೀತಿ ಇದೆ. ಒಂದು ಶಾರೀರಿಕ ಶ್ರಮ, ಇನ್ನೊಂದು ಮಾನಸಿಕ ಶ್ರಮ. ಇವೆರಡು ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳಂತೆ, ಒಂದೇ ರಥದ ಎರಡು ಚಕ್ರಗಳಂತೆ. ಈ ಎರಡೂ ಚಕ್ರಗಳು ಸರಿಯಾಗಿ ನಡೆದರೇನೆ ಗಾಡಿ ಸರಿಯಾಗಿ ಸಾಗುತ್ತದೆ. ಶ್ರಮವಿಲ್ಲದೆ ಯಾವ ಕೆಲಸವೂ ಸುಲಭವಾಗಿ ಆಗುವುದಿಲ್ಲ. ಶ್ರಮವಿಲ್ಲದ ಕೆಲಸದಲ್ಲಿ ಆನಂದವೂ ಇರುವುದಿಲ್ಲ. ಕಷ್ಟಪಟ್ಟರೆ ಫಲವುಂಟು ಎನ್ನುತ್ತಾರೆ. ಕಷ್ಟಪಡುವವನಿಗೆ ದೇವರು ಸೋಮಾರಿಗಳು, ಈ ಭೂಮಿಗೆ ಭಾರವಾದವರು, ಅಂತಹವರಿಂದ ಯಾವ ಕೆಲಸವೂ ಸಾಧ್ಯವಿಲ್ಲ, ಯಾವ ಉದ್ಧಾರವೂ ಆಗುವುದಿಲ್ಲ. ಸೋಮಾರಿಗಳು ಸಮಾಜಕ್ಕೆ ಬೇಡವಾದವರು. ಮನುಷ್ಯ ತನಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಸಮಾಜಕ್ಕಾಗಿಯೂ ಶ್ರಮ ಪಡಬೇಕು. ತಮ್ಮ ಕುಟುಂಬದವರನ್ನು ಪೋಷಿಸಲು ಮನುಷ್ಯ ಕಷ್ಟಪಟ್ಟು ಗಳಿಸಬೇಕಾಗುತ್ತದೆ. ಅದರ ಜೊತೆಗೆ ಪರರಿಗೂ ಸಹಾಯ ಮಾಡುತ್ತಾ ಇರುವವನೇ ನಿಜವಾದ ಮನುಷ್ಯ. ಮನುಷ್ಯನ ಕಷ್ಟಪಡುವಿಕೆಯಲ್ಲಿ ದೃಢ ಸಂಕಲ್ಪ, ಶ್ರಮ, ಶಿಕ್ಷಣ, ಸಮಯ ಪಾಲನೆ, ಒಳ್ಳೆಯತನ, ಕಾರ್ಯದೀಕ್ಷೆ ಇವೆಲ್ಲವೂ ಇದ್ದರೆ ಅಂತಹ ಮನುಷ್ಯ ನಿಜವಾದ ಶ್ರಮಿಕನೆಂದೆನಿಸಿಕೊಳ್ಳುತ್ತಾನೆ. ಬೇರೆಯವರಿಗೆ ಸಹಾಯ ಮಾಡಿದರೆ ಅದು ಮಾನಸಿಕವಾಗಿ ಎಷ್ಟೋ ಬಲವನ್ನು ಕೊಡುತ್ತದೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದ. ನಮ್ಮ ಸಮಾಜದಲ್ಲಿ ಜ್ಞಾನಿಗಳೆನ್ನಿಸಿಕೊಂಡವರು, ಒಳ್ಳೆಯವರು, ಸಮಾಜಕ್ಕೆ ಬೇರೆಯವರಿಗೆ ಎಷ್ಟೋ ಸೇವೆ ಮಾಡಿದವರೇ, ತಮ್ಮ ಸುಖವನ್ನು ತ್ಯಜಿಸಿ ತ್ಯಾಗ ಮಾಡಿದ ಎಷ್ಟೋ ಮಹನೀಯರು ಸಮಾಜದಲ್ಲಿದ್ದಾರೆ. ತಮ್ಮ ಜ್ಞಾನದಿಂದ ಸಮಾಜದಲ್ಲಿ ಮಹಾತ್ಮ ಗಾಂಧಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಮುಂತಾದವರು ನಮ್ಮ ಸಮಾಜಕ್ಕೆ, ಮಾನವ ಜಾತಿಗೆ ಎಷ್ಟೋ ಸೇವೆ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ವಿದ್ಯಾರ್ಥಿ ಚೆನ್ನಾಗಿ ಓದಿ ತಮ್ಮ ಮುಂದಿನ ಜೀವನ ಸುಖಮಯವನ್ನಾಗಿ ಮಾಡಿಕೊಳ್ಳಲು ಶ್ರಮಿಸಬೇಕು. ಉದ್ಯೋಗಸ್ಥ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಬೇಕು. ಗೃಹಸ್ಥ ತನ್ನ ಕುಟುಂಬ ಧರ್ಮವನ್ನು ಸರಿಯಾಗಿ ಪಾಲಿಸಬೇಕು. ಹಾಗೆ ಸಮಾಜದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡರೆ ಎಲ್ಲರ ಜೀವನವೂ ಸುಖಮಯವಾಗಿ ನಡೆಯುತ್ತದೆ. ಅದಕ್ಕೆ ಶ್ರಮವೇ ಮೂಲ. ಶ್ರಮದಿಂದ ಆಗದ